ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಗುಂಡನ ಜೊತೆ ಆಟ ಆಡ್ತಾ ಇದ್ದೀನಿ. ಇನ್ನು ಗುಂಡ ಬಂದುಬಿಟ್ಟು ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ವ, ಈ ಥರ ಕುರ್ಕುರೆಯಲ್ಲಿ ಗಿಫ್ಟ್ ಬರ್ತಾ ಇರುತ್ತೆ. ಸ್ವಲ್ಪ ಅಟ್ರಾಕ್ಷನ್ ಆಗಿರುತ್ತೆ, ಇಷ್ಟಪಟ್ಟು ತೊಗೊತಾ ಇರ್ತಾರೆ. ಆದರೆ ತಿನ್ನೋದಿಲ್ಲ, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈ ಥರ ಗಿಫ್ಟ್ ಬಂದಿರೋದನ್ನ ತೊಗೊಂಡು ಆಟ ಆಡೋದಕ್ಕೆ ಇಟ್ಕೊಂಡಿರ್ತಾನೆ. ಇನ್ನು ಎಷ್ಟೊಂದು ಆಟ ಸಾಮಾನೆಲ್ಲ ತಂದು ಕೊಟ್ಟಿದ್ದೀವಿ. ಫಸ್ಟಿಗೆ ಏನು ಕೂಡ ನೀಟಾಗಿ ಇಟ್ಕೊಳ್ಳೋದಿಲ್ಲ, ಎಲ್ಲ ಮುರಿದು ಬಿಸಾಕ್ತಾ ಇರ್ತಾನೆ. ಅದಕ್ಕೋಸ್ಕರ ಇನ್ನು ಅವನ ಹತ್ರ ಏನು ಇರಲಿಲ್ಲ ಸದ್ಯಕ್ಕೆ ಆಟ ಆಡೋದಕ್ಕೆ. ಈ ಥರ ಕುರ್ಕುರೆ ಬಂದಾಗಿಂದ ಅವನ್ನ ತೊಗೊಂಡ್ಬಿಟ್ಟು ಆಟ ಆಡ್ತಾ ಇರ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ ಕೂಡ. ಇನ್ನು ಕುರ್ಕುರೆ ಕೂಡ ಜಾಸ್ತಿ ಕೊಡಬಾರ್ದಲ್ಲ, ಸದ್ಯ ಏನು ತಿನ್ನೋದಿಲ್ಲ ಅವನು. ಇನ್ನು ಒಂದೊಂದು ಸತಿ ಟೈಮ್ ಸಿಕ್ಕರೆ ನಾನೇ ತಿನ್ಕೊಂಡ್ಬಿಡ್ತೀನಿ, ಇಲ್ಲ ಸಹನ ಇದ್ದಾಳಲ್ವ, ಸಹನ ತಿನ್ಕೊತಾಳೆ. ಇನ್ನು ನಮ್ಮ ಸಹನದು ಕೂಡ ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು ಸೋಮವಾರದಿಂದ ಹೋಗ್ತಾಳೆ. 1-2 ತಿಂಗಳು ಇಲ್ಲೇ ಇದ್ಲು, ಚೆನ್ನಾಗಿದ್ಲು ನಮ್ಮ ಜೊತೆಗೆಲ್ಲ. ನಮ್ಮ ಗುಂಡನಿಗಂತೂ ಬಿಟ್ಟಿರೋದೇ ಇಲ್ಲ. ಎತ್ಕೊಂಡು ಹೋಗೋದು ಅಂಗಡಿಗೆ, ಮತ್ತು ಮನೆಗೆ ಎತ್ಕೊಂಡೋಗಿ ಸ್ನಾನ ಮಾಡಿಸೋದು, ಊಟ ಮಾಡೋದು, ಪ್ರತಿಯೊಂದು ಅವಳು ಚೆನ್ನಾಗಿ ನೋಡ್ಕೊತಾ ಇದ್ಲು. ಇವನು ಕೂಡ ತುಂಬ ಹಚ್ಕೊಬಿಟ್ಟಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಮನೆ ಹತ್ರ ಬರಲಿಲ್ಲ ಅಂದರೆ ಸಹನ ಸಹನ ಅಂತ ಕನೂರಿಸ್ತಾ ಇರ್ತಾನೆ. ಇನ್ನು ಹೆಂಗಪ್ಪ ತಪ್ಪಿಸೋದು ಅಭ್ಯಾಸ ಅಂತಲೇ ಯೋಚನೆ ಆಗಿಬಿಟ್ಟಿದೆ. ಅವಳು ಕೂಡ ಬಂದಿದ್ಲು, ಆಟಾಡ್ತಾ ಇದ್ಲು. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದೆ. ಇನ್ನು ಒಂದು ಕಡೆ ಅವ್ನು ನೋಡ್ಕೊಂಡ್ಬಿಟ್ಟು ಇನ್ನು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದೆ. ಅಡುಗೆ ಬಂದುಬಿಟ್ಟು ಹೆಸರು ಕಾಳಿದ್ದು, ಹೆಸರು ಕಾಳು ಬೇಯಿಸ್ಬಿಟ್ಟು ಸ್ವಲ್ಪ ಕಿವ್ಸಂಬ್ರ ಮಾಡೋಣ, ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಇದೆಲ್ಲ ರೆಡಿ ಮಾಡಿಕೊಂಡೆ. ಒಣಮೆಣ್ಸಿನ್ಕಾಯಿ, ಟೊಮೊಟೊ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಇದ್ರೇ ಟೇಸ್ಟ್ ಬರೋದು ಯಾವುದೇ ಸಾಂಬಾರಾಗಲಿ. ಹುಣ್ಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆ. ಹಂಗೆ ಕಾಳು ಬೇಯಿಸ್ಬೇಕಾದ್ರೆ ಹಂಗೆ ಅದ್ರ ಜೊತೆಗೆ ಹಾಕಿದ್ದೆ, ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿ. ಅದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಈ ಕಡೆ ಬಂದುಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಕರಿಬೇವು ಇರಲಿಲ್ಲ, ತೊಗೊಂಬರೋಣ ಅಂತ ಹೇಳಿ ಹಂಗೆ ಕರಿಬೇವು ಅದರೆಲ್ಲ ಸೇರಿಸಿಲ್ಲ. ಇನ್ನು ಹೆಸರು ಕಾಳು ಇಷ್ಟು ಬೇಯಿಸಿದ್ದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅನ್ನಕ್ಕೂ ಮುದ್ದೆಗಂತೂ ಸಖತ್ತು ಕಾಂಬಿನೇಷನ್ನು. ಎಲ್ಲರೂ ಕೂಡ ಅಷ್ಟೇ ಹಳ್ಳಿ ಕಡೆ ಈ ಥರ ಮಾಡ್ತಾಯಿರ್ತಾರೆ, ಕಿವ್ಸಂಬ್ರದ ಥರ ಚೆನ್ನಾಗಿರುತ್ತೆ. ಮತ್ತು ಕೆಲವರು ಬಸ್ಸಾರು ಕೂಡ ಮಾಡ್ತಾರೆ. ಇನ್ನು ಕಾಯಿ ಇಲ್ವಲ್ವ, ಅದಕ್ಕೆ ನಾನು ಬಸ್ಸಾರು ಮಾಡೋಕ್ಕೆ ಹೋಗಲಿಲ್ಲ. ಕಿವ್ಸಂಬ್ರನೇ ಮಾಡೋಣ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಇನ್ನು ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಕಿವ್ಚ್ಕೊಂಡ್ಬಿಟ್ಟು ಇವಾಗ ಕಾಳಿಗೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದೇ ಒಗ್ಗರಣೆನ ಸ್ವಲ್ಪ ಅದು ನಾವು ಕಿವ್ಚಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಸೇರಿಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಮಾತ್ರ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡ್ಕೊಳ್ಳಿಲ್ಲ, ನೈಟ್ ಮುದ್ದೆ ಮಾಡೋಣ ಅಂತ ಹೇಳಿ. ಇನ್ನು ಕಾಳುಗಳೆಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಹೆಸ್ರು ಕಾಳು ಮತ್ತು ಹುಳ್ಳಿಕಾಳು, ಅಲಸಂದೆ ಕಾಳು ಅವೆಲ್ಲ ಸಿಕ್ಕರಂತೂ ಬಿಡಬಾರ್ದು. ಅಂದರೆ ನಮ್ಮ ಮನೇಲಿ ಇರಲಿಲ್ಲ, ಮೊನ್ನೆ ಮಾರ್ಕೊಬಂದಿದ್ರು ತೊಗೊಂಡಿದ್ದೆ. ಇದು ಹೆಸ್ರು ಕಾಳು ಬಂದುಬಿಟ್ಟು ಒಂದು ಸೇರು 100 ರೂಪಾಯಿ. ಇಲ್ಲಿ ಕೆಜಿ ಲೆಕ್ಕ ಕೊಡೋದಿಲ್ಲ, ಸೇರು ಬರುತ್ತೆ. ಅವರೇ ಒಂದು ತಂದಿರ್ತಾರೆ ಸೇರು ಅನ್ನೋದು. ಅದರಲ್ಲಿ ಬಂದು ಒಂದು ಸೇರು ಬಂದುಬಿಟ್ಟು 100 ರೂಪಾಯಿ. ಅಟ್ಲೀಸ್ಟ್ ನಮ್ಮ ಮನೇಲಿರೋ ಸೇರೆಲ್ಲ ಸ್ವಲ್ಪ ದೊಡ್ಡದಾಗೆ ಇರ್ತವೆ, ಅವ್ರು ತೊಗೊಂಬರೋದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಆದರೂ ನಾವು ಕೇಳ್ತಾ ಇರ್ತೀವಿ, ನಮ್ಮ ಸೇರಲ್ಲಿ ಕೊಡ್ರಿ ಅಂದರೆ ಅವ್ರು ಇಲ್ಲಮ್ಮ ಹಂಗೆ ಬರೋದಿಲ್ಲ, ನಮ್ಮ ಸೇರೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ವ್ಯಾಪಾರ ಅಂದರೆ ಅಷ್ಟೇ ಅಲ್ವಾ. ಇನ್ನು ಅದಕ್ಕೋಸ್ಕರ ಒಂದು 100 ರೂಪಾಯಿ ಕೊಟ್ಟು ಒಂದು ಸೇರು ಹೆಸ್ರು ಕಾಳು ಮತ್ತು 2 ಸೇರು ತೊಗರಿಬೇಳೆ ತೊಗೊಂಡಿದ್ದೆ. ತೊಗರಿಬೇಳೆ ಅಷ್ಟೇ ಚೆನ್ನಾಗಿದ್ದು, ಬೇಗ ಕೂಡ ಚೆನ್ನಾಗಿ ಬೇಯ್ತವೆ ತೊಗರಿಬೇಳೆ. ಒಂದೊಂದು ಬೇಳೆ ಅಂತೂ ಬೇಯೋದೇ ಇಲ್ಲ ಎಷ್ಟೊತ್ತಾದರೂ ಕೂಡ. ಇನ್ನು ತೊಗರಿಬೇಳೆ ಕೂಡ ಚೆನ್ನಾಗಿದ್ದು, ಸ್ವಲ್ಪ ಗೊತ್ತಿರೋರೆ ಅಂದರೆ ತುಂಬ ವರ್ಷದಿಂದ ಓಡಾಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಗೊತ್ತಿರೋರ ಹತ್ರನೇ ತೊಗೊಂಡ್ವಿ, ಚೆನ್ನಾಗಿತ್ತು. ಅದಕ್ಕೆ 2 kg ತೊಗರಿಬೇಳೆ ಮತ್ತು 1 kg ಹೆಸ್ರು ಕಾಳು ತೊಗೊಂಡೆ. ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಡೋಣ, ಆವಾಗವಾಗ ಕಾಳಿಂದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮೊಳಕೆ ಕಟ್ಟಬೇಕು, ಮೊಳಕೆ ಕಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಆಗಿಬಿಟ್ಟು ಇನ್ನು ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮುಗಿಸಿ ಟೈಮ್ ಬಂದು ಇವಾಗ ಸಂಜೆ ಒಂದು 3:15 ಆಗಿತ್ತು. ಇನ್ನು ನಮ್ಮ ಅಣ್ಣ ಕೆಲಸಕ್ಕೆ ಹೋಗಿರಲಿಲ್ಲ, ಇವತ್ತು ರಜೆ ಹಾಕಿದ್ದೆ. ಅದಕ್ಕೋಸ್ಕರ ಇನ್ನು ಮನೇಲಿದ್ದೀನಲ್ವ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಬಿಡಮ್ಮ ಅಂತ ಹೇಳಿದ್ರು. ಸರಿ, ಕಟಿಂಗ್ ಕೂಡ ಸ್ವಲ್ಪ ಬೆಳೆದಿತ್ತು. ಇನ್ನು ಶನಿವಾರ ಮದುವೆ ಇದೆ, ಮದುವೆಗೆ ಹೋಗಬೇಕು. ಅದಕ್ಕೋಸ್ಕರ ಅದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಇನ್ನು ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದ. ಇನ್ನು ಜೊತೆಗೆಲ್ಲ 3 ಜನನೂ ಹೋಗ್ತಾ ಇದ್ದಾರೆ. ಅವ್ನಿಗೆ ಇತ್ತೀಚೆಗಂತೂ ಕಟಿಂಗಿಗೆ ಹೋಗ್ತೀನಿ ಅಂದರೆ ಸಾಕು, ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರ್ತಾನೆ. ಇನ್ನು ಅವ್ನು ಬರೋಷ್ಟೊತ್ತಿಗೆ ನೀರೆಲ್ಲ ಕಾಯಿಸ್ಬೇಕು, ಸ್ನಾನ ಮಾಡಿಸ್ಬಿಟ್ಟು ಒಳಗೆ ಕರ್ಕೋಬೇಕಲ್ಲ, ಅದಕ್ಕೋಸ್ಕರ ಇನ್ನು ಹೋಗ್ತಾ ಇದ್ದಾರೆ ಇವಾಗ. ಇನ್ನು ಟೈಮ್ ಬಂದು ಲೇಟ್ ಆಗಿಬಿಡ್ತು ಅವ್ರು ಬರೋಷ್ಟೊತ್ತಿಗೆ, ತುಂಬ ಲೇಟ್ ಆಯಿತು. ಒಂದು 5:15 ಆಗಿತ್ತು ಅನಿಸುತ್ತೆ. ಅವರು 3:15 ಹೋದರು, ಒಂದು 5:15, 5:15 ಆಗಿತ್ತು ಹತ್ತತ್ರ. ಅವಾಗ ಬಂದರು. ಮಾವಳಿಯ ಎಲ್ಲ ಸುತ್ತಾಡಿ ಕಟಿಂಗ್ ಎಲ್ಲ ಮಾಡಿಸ್ಕೊಬರೋಷ್ಟೊತ್ತಿಗೆ ಲೇಟ್ ಆಯಿತು.
ಈ ಸತಿನೇ ಫಸ್ಟ್ ಟೈಮ್ ಈ ಥರ ಮಾಡಿಸಿರೋದು. ಸ್ವಲ್ಪ ಗೆರೆ ಹಾಕ್ಸ್ಕೊಂಬಂದಿದ್ದಾರೆ ನಮ್ಮಣ್ಣ. ಮುಂಚೆ ಎಲ್ಲ ಸುಮ್ಮನೆ ನಾರ್ಮಲಾಗಿ ಕಟ್ಟಿಂಗ್ ಮಾಡಿಸ್ತಾ ಇದ್ವಿ. ಇನ್ನು ಬೆಲ್ಲ ಕೂಡ ಖಾಲಿಯಾಗಿತ್ತು ಮನೇಲಿ, ಬೆಲ್ಲ ಇರಲಿಲ್ಲ. ತರಕಾರಿ ಅಂತೂ ಎಷ್ಟೊಂದು ದಿನ ಆಯಿತು ತರಕಾರಿ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೆಂಗೋ ಗುಂಡನಿಗೆ ಕಟಿಂಗ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲೇ ತರಕಾರಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಇನ್ನು ದುಡ್ಡು ಕೂಡ ಕಳಿಸಿದ್ದೆ. ನಮ್ಮ ಅಣ್ಣ ತರಕಾರಿ ಎಲ್ಲ ತೊಗೊಬಂದಿದ್ದಾರೆ. ನೋಡಿ ಈ ಥರ ಕಟಿಂಗ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ಕಟಿಂಗ್ ಮಾಡಿದ ತಕ್ಷಣ ಹೇರ್ ಸ್ಟೈಲ್ ಚೆನ್ನಾಗಿ ಬಾಚಿಸ್ತಾರಲ್ಲ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನಮ್ಮ ಹತ್ರ ಎಲ್ಲ ಬಾಚಿಸ್ಕೊಳ್ಳಲ್ಲ ಇವನು. ಎಷ್ಟು ಕೈಯಲ್ಲಿ ನೀಟಾಗಿ ಈ ಥರ ಸ್ಟೆಪ್ ಹಾಕಿ ಕುಂದಿರ್ಸಿದ್ರು ಕೂಡ ಎಲ್ಲ ಇದು ಮಾಡ್ಕೊಂಬಿಡ್ತಾನೆ. ಇನ್ನು ಅದಕ್ಕೋಸ್ಕರ ಏನೂ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಚೆನ್ನಾಗಿತ್ತು ಕಟಿಂಗ್, ಮಾತ್ರ ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪ ಸ್ಟೈಲಿಶ್ಟಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಅವನಿಗೆ. ಯಾವಾಗಲೂ ಕೂಡ ನಾರ್ಮಲಾಗೆ ಮಾಡಿಸ್ತಾ ಇದ್ವಿ. ಏನೋ ಹೆಣ್ಮಕ್ಳಾದರೆ ಸ್ವಲ್ಪ ಜಡೆ ಪಡೆ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ನೋಡ್ಬೋದು ಖುಷಿಯಾಗಿ. ಬಟ್ ಗಂಡು ಮಕ್ಳಿಗೆ ಯಾವುದ್ರಲ್ಲೂ ಸ್ವಲ್ಪ ಖುಷಿಯಾಗಿ ನೋಡೋದಕ್ಕಾಗೋದಿಲ್ಲ. ಈ ಥರ ಸ್ವಲ್ಪ ಹೇರ್ ಸ್ಟೈಲಲ್ಲಿ ನೋಡ್ಬೋದು, ಇಲ್ಲ ಒಂದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕಿ ನೋಡ್ಬೋದು. ಅಷ್ಟು ಬಿಟ್ಟರೆ ಇನ್ನು ಗಂಡು ಮಕ್ಕಳಲ್ಲಿ ಏನು ಕೂಡ ಸ್ಪೆಷಲ್ಲಾಗಿ ಮೇಕಪ್ ಮಾಡಿ ನೋಡೋ ಅಂಥದ್ದು ಏನಿಲ್ಲ. ಹೆಣ್ಮಕ್ಳೇ ಚೆಂದ, ಸ್ವಲ್ಪ ಡಿಸೈನಾಗಿ ಜಡೆ ಹಾಕಿ ಚೆನ್ನಾಗಿ ಮೇಕಪ್ ಮಾಡಿ ಸರ ಬಳೆ ಎಲ್ಲ ಹಾಕಿದ್ರೆ ಎಷ್ಟು ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಇನ್ನು ಗಂಡು ಮಕ್ಳಿಗೆ ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಕೂಡ ಅವರು ನಾರ್ಮಲಾಗಿ ಸಿಂಪಲಾಗೆ ಕಾಣಿಸ್ತಾ ಇರ್ತಾರೆ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಫೈನಲಿ ಅವ್ನಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಇನ್ನು ಚಿಕ್ಕಮ್ಮ ಕೂಡ ಕುತ್ಕೊಂಡಿದ್ರೆ ಅಲ್ಲಿ, ಹಂಗೆ ಚಿಕ್ಕಮ್ಮನ ಹತ್ರ ಆಟ ಆಡ್ತಾ ಇದ್ದ. ಇನ್ನು ಸರಿ ಆಟ ಆಡ್ಕೊತಾನೆ ಬಿಡಂತ ಹೇಳಿಬಿಟ್ಟು ಇನ್ನು ತರಕಾರಿ ಕೂಡ ತರಿಸಿದ್ನಲ್ವ ನಮ್ಮ ಅಣ್ಣನ ಹತ್ರ, ತರಕಾರಿ ಕೂಡ ಎಲ್ಲ ಅದಕ್ಕೆ ಬಾಕ್ಸ್ಗೆಲ್ಲ ಹಾಕಿಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲದ ಒಂದು ತಿಂಗಳ ಮೇಲಾಯಿತು, ಕೊತ್ತಂಬರಿನೇ ಇರಲಿಲ್ಲ. ಇನ್ನು ಯಾರು ಕೂಡ ಮಾರ್ಕೊಂಬರ್ತಾ ಇಲ್ಲ. ತುಂಬ ರೇಟ್ ಆಗಿದೆ, ತರಕಾರಿ ರೇಟ್ ಅಂತೂ ಸಖತ್ತು ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಈರುಳ್ಳಿ ರೇಟ್ ಮಾತ್ರ ಫುಲ್ಲು ಕಮ್ಮಿ ಆಗಿದೆ. ಇನ್ನು ಮಿಕ್ಕಿರೋ ತರಕಾರಿ ಎಲ್ಲ ಫುಲ್ಲು ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಊರಲ್ಲಿ ತೊಗೊಂಡ್ರಂತೂ ತುಂಬ ರೇಟು. ಅಲ್ಲಿ ತೊಗೊಳೋದಕ್ಕೂ ಮತ್ತು ಊರಲ್ಲಿ ಮಾರ್ಕೊಬರ್ತಾರಲ್ಲ ಅಲ್ಲಿ ತೊಗೊಳೋದಕ್ಕೆ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಇನ್ನು ಅದಕ್ಕೋಸ್ಕರ ಇನ್ನು ಹೆಂಗೋ ಹೋಗಿದ್ರಲ್ಲ ನಮ್ಮಣ್ಣ, ಅದಕ್ಕೋಸ್ಕರ ಇನ್ನು ತೊಗೊಂಬ ಅಂತೇಳ್ಬಿಟ್ಟು ಅಮೌಂಟ್ ಕಳಿಸಿದ್ದೆ. ಇನ್ನು ಟೊಮೊಟೊ ಅಷ್ಟೇ ಸ್ವಲ್ಪ ಹಣ್ಣಾಗಿರೋ ಫಸ್ಟ್ಗೆ ಇದ್ದು, ಹಣ್ಣಾಗಿರೋ ಬೇಡಣ ಸ್ವಲ್ಪ ಕಾಯಿ ಇರಲಿ, ಇಲ್ಲಾಂದರೆ ಸ್ವಲ್ಪ ದ್ವಾರಗಾಯಿ ಅಂತ ಇದ್ದರೆ ತೊಗೊಂಬ ಅಂತ ಹೇಳಿದ್ದೆ. ಆ ಥರದ್ದೇ ತೊಗೊಂಬಂದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಹಣ್ಣಾಗಿಬಿಟ್ರಂತೂ ಸ್ವಲ್ಪ ಬೇಗ ಮಾಡಿ ಮುಗಿಸ್ಬೇಕಲ್ಲ. ಈ ಥರ ಸ್ವಲ್ಪ ಗಟ್ಟಿ ಹಣ್ಣು ತೊಗೊಬಂದರೆ ಒಂದು ಸ್ವಲ್ಪ ದಿನ ಇಟ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನು ಆ ಥರ ಹೇಳಿದ್ದೆ. ಅದೇ ಥರನೇ ತೊಗೊಬಂದಿದ್ರು. ಇನ್ನು ಹೀರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟು ತೊಗೊಬಂದಿದ್ರು. ಇನ್ನು ಅದೆಲ್ಲ ಜೋಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ, ನೀಟಾಗಿ ಎತ್ತಿಟ್ಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ. ಇನ್ನು ಬೆಳಗ್ಗೆದೇ ಸಾಂಬಾರಿತ್ತು, ಸಾಂಬಾರು ಮತ್ತು ಕಾಳು ಹಂಗೆ ಇದ್ದವು. ಸ್ವಲ್ಪ ಬಿಸಿ ಮಾಡಿ ಹಂಗೆ ಎತ್ತಿಟ್ಟಿದ್ದೆ. ಮತ್ತು ಇನ್ನೊಂದು ಸತಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಆದಮೇಲೆ ಬಿಸಿ ಮಾಡಿದೆ. ಇನ್ನು ಬಿಸಿ ಮಾಡಿ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ನೆಲಕರಣೆಲ್ಲ ಮಾಡಿದ್ದೆ, ಅದೇನು ನಾನು ವೀಡಿಯೋಸ್ ಮಾಡಲಿಲ್ಲ. ಇನ್ನು ಇನ್ನೊಂದು ಸತಿ ಸಂಜೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದೆ. ದೀಪ ಹಚ್ಬಿಟ್ಟು ನಾನು ಬಟ್ಟೆ ಎಲ್ಲ ಒಗ್ದಿದ್ನಲ್ವ, ಅವಾಗೆಲ್ಲ ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನು ಮದುವೆ ಇದೆ ನಮ್ಮ ಅಕ್ಕನ ಮಗಳದ್ದು, ಸ್ವಂತ ಅಕ್ಕನ ಮಗಳದು, ಅಂದರೆ ದೊಡ್ಡಮ್ಮನ ಮೊಮ್ಮಗಳದು. ಹೋಗಬೇಕು, ಶನಿವಾರ ಹೋಗಬೇಕು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಚಿಕ್ಕಮ್ಮವರೆಲ್ಲ. ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಏನಪ್ಪ ಮಾಡೋದಂತ ಹೇಳಿ. ಇನ್ನು ಮದುವೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಹೆಣ್ಮಕ್ಳಿಗೆ ಮೇನು ತಲೆಗೆ ಬರೋದೇ ಒಂಥರ ಒಳ್ಳೆ ಮುಹೂರ್ತಕ್ಕಾದರೂ ಒಳ್ಳೆ ಸೀರೆ ತೊಗೊಂಡು ಹೋಗ್ಬೇಕು. ಕಿವಿಗೆ ಒಂದು ಜೊತೆ ಒಳ್ಳೆ ಏನಾದರೂ ಗೋಲ್ಡ್ ಇದ್ದರೆ ಇಟ್ಕೊಂಡು ಹೋಗ್ಬೇಕು ಅನ್ನೋದೇ ಫಸ್ಟ್ ಮೈಂಡಿಗೆ ಬರೋದು. ಅವ್ರು ಎಷ್ಟೇ ಹತ್ರದವ್ರಾಗಲಿ, ಎಷ್ಟೇ ರಿಲೇಷನ್ ಆಗಲಿ, ಸ್ವಂತ ಆಗಲಿ, ಯಾರೇ ಮದುವೆಗೆ ಹೋದರೂ ಕೂಡ ಮೇನಾಗಿ ತಲೆಗೆ ಬರೋದೇ ಹೆಣ್ಮಕ್ಳಿಗೆ ಅದನ್ನೇ ಸ್ವಲ್ಪ ಯೋಚನೆ ಮಾಡ್ಕೊತ ಹೆಂಗಪ್ಪ ಮಾಡೋದಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡೆ. ಹಂಗೇ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಮಾಡಿ ಮುಗಿಸ್ಕೊಬಿಡ್ತೀನಿ. ಆ ಕೆಲಸ ಕೂಡ ಪೆಂಡಿಂಗ್ ಇಡೋದಿಲ್ಲ. ಇಲ್ಲಂತೂ ನನ್ನ ಮಗ ಬಂದು ತಲೆ ತಿಂತಾನೇ ಇದ್ದ. ಅದಕ್ಕೆ ಸ್ವಲ್ಪ ಗದ್ರಿ ಕಳಿಸ್ತಾ ಇದ್ದೀನಿ. ಏನೇ ಏನೇ ಕಿರ್ಚಿದ್ರು ಕೂಡ ಅವ್ನು ಮಾತೇ ಕೇಳೋದಿಲ್ಲ ಒಂದೊಂದು ಸತಿ. ಅಷ್ಟು ಹಠ ಅಂದರೆ ಹಠ. ಏನೇ ಹೇಳಿ ಒಬ್ಬೊಬ್ಬ ಗಂಡು ಮಕ್ಳಿರೋರೆ ಸಖತ್ತು ತರಲೆ ಮಾಡ್ತಾ ಇರ್ತಾರೆ. ಒಂದು 2 ಜನ 3 ಜನ ಗಂಡು ಮಕ್ಳಿರೋದು ಹೆಂಗೆ ಸುಧಾರಿಸ್ಬೋದು. ಈ ಒಬ್ಬೊಬ್ಬರನ್ನಿರೋರ್ನಂತೂ ಇನ್ನು ಮುದ್ದಾಗಿ ಸಾಕಿರ್ತಾರಲ್ಲ ಅಂಥವ್ರನ್ನಂತೂ ಎಷ್ಟು ಕಂಟ್ರೋಲಾಗಿ ಇಟ್ಕೊಳ್ಳೋಣ ಅಂದರೂ ಕೂಡ ಕಂಟ್ರೋಲ್ಗೆ ಸಿಗೋದಿಲ್ಲ. ನಾವು ಸ್ಟ್ರಿಕ್ಟಾಗಿ ಇಟ್ಕೊಂಡ್ರು ಕೂಡ ಮನೇಲಿ ಇರ್ತಾರಲ್ಲ ಅಜ್ಜಿ ತಾತ ಮಾವರವರೆಲ್ಲ ಕೂಡ ಅವ್ರನ್ನ ಮುದ್ದು ಮಾಡಿ ಹಠಕ್ಕೆ ಏರಿಸ್ಬಿಟ್ಟು ಒಂಥರ ಹಠಮಾರ್ತನ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ ಮಕ್ಕಳಲ್ಲಿ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಅವ್ರಿಗೂ ಕೂಡ ಏನು ಹೇಳೋದಕ್ಕಾಗೋದಿಲ್ಲಲ್ವ.
ಸೊ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬೈದ್ಬಿಟ್ಟು ಕಿಚ್ಚಾಡ್ಬಿಟ್ಟು ಹೆಂಗೋ ಸಮಾಧಾನ ಮಾಡ್ಕೋಬೇಕು ನಾವೇನೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನನ್ನ ಬಟ್ಟೆ ಬಂದುಬಿಟ್ಟು ಎಲ್ಲ ಒಂದು ಬ್ಲೌಸ್ ಪೀಸ್ ಇತ್ತು, ದೊಡ್ಡದಾಗಿತ್ತು ಬ್ಲೌಸ್ ಪೀಸು, ಅದರೆಲ್ಲ ಗಂಟು ಕಟ್ಟಿ ಇಟ್ಬಿಡ್ತೀನಿ ನೈಟೀಸ್ ಎಲ್ಲ ಡೈಲಿ ಹಾಕ್ಕೊಳ್ಳೋವು. ಇನ್ನು ನನ್ನ ಮಗಂದು ಅದೆಲ್ಲ ಬಂದುಬಿಟ್ಟು ಈ ಥರ ಬ್ಯಾಗ್ ಇದೆ ಅಲ್ವಾ, ಬ್ಯಾಗಲ್ಲಿ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿರ್ತೀನಿ ಹೊಸ ಬಟ್ಟೆವೆಲ್ಲ. ಇನ್ನು ನಾನು ಡೈಲಿ ಹಾಕ್ಕೊಳ್ಳೋ ಮಾತ್ರ ಒಂದು ಬಟ್ಟೆ ಗಂಟು ಎಲ್ಲ ಕಟ್ಬಿಟ್ಟು ಎತ್ತಿಟ್ಬಿಡ್ತೀನಿ, ಅವಾಗ ಬೇಗ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ. ಇದೇ ಥರನೇ ಇವಾಗ ಈ ಕಡೆ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಸೆಲ್ಫಲ್ಲೆಲ್ಲ. ಒಂದು ಸತಿ ತೋರಿಸ್ತೀನಿ ನಿಮಗೆ, ಬಟ್ ಇವಾಗ ಆಗೋದಿಲ್ಲ. ಸ್ವಲ್ಪ ಮದುವೆ ಎಲ್ಲ ಮುಗಿಸ್ಕೊಬಂದ್ಮೇಲೆ ಇನ್ನೊಂದು ಸತಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತೋರಿಸೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆಗಿದ್ದೀನಿ. ಇವಾಗ ಇದು ಬ್ಲೌಸ್ ಪೀಸ್ ನೋಡ್ಬೋದು, ಸ್ವಲ್ಪ ದೊಡ್ಡದಾಗೇ ಇದೆ, ಎಲ್ಲ ಬಟ್ಟೆನೂ ಇಡಿಸುತ್ತೆ ಆರಾಮ್ಸೆ, ಇದರಲ್ಲೇ ಇಟ್ಕೋಬೋದು ಎಲ್ಲ ಕೂಡ. ಅದಕ್ಕೋಸ್ಕರ ಇವಾಗೆಲ್ಲ ಕೂಡ ಡೈಲಿ ಹಾಕ್ಕೊಳ್ಳೋವೆಲ್ಲ ಇದರೆಲ್ಲ ಇಟ್ಬಿಟ್ಟು ಗಂಟು ಕಟ್ಟಿ ಇಟ್ಬಿಡ್ತೀನಿ. ಹೆಂಗೋ ಫ್ರೆಂಡ್ಸ್, ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬ್ಯಾಗ್ ಬೇಕು, ಅದು ಬೇಕು, ಇದು ಬೇಕಂದರೆ ಟೈಮ್ ಸರಿಯಾಗಿ ಏನು ಸಿಗೋದಿಲ್ಲ. ಅಷ್ಟೇ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಅದೇ ಬೇಕು ಇದೇ ಬೇಕಂತ ಇದು ಮಾಡಲ್ಲ ನಾನು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ.